ಬೇಸಿಗೆನಲ್ಲಿ ಬಿಸಿ ಬಿಸಿಯಾಗಿರುವಂತಹ ಐಟಮ್ಗಳನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಯಾರೂ. ಅದಕ್ಕೆ ನಾನಿವತ್ತೊಂದು ಕೂಲಾಗಿರುವಂತಹ, ದೇಹಕ್ಕೆ ತಂಪು, ಬಾಯಿಗೆ ರುಚಿಯಾಗಿರುವಂತಹ ಸೌತೆಕಾಯಿ ತಂಬಳಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಬೇಸಿಗೆನಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ ಕೂಡ ತುಂಬ ಕಡಿಮೆ ಸಾಕು, ಸಮಯನೂ ಕಡಿಮೆ ಸಾಕು, ಹಾಗೆ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಎಳೆತಾಗಿರುವಂಥ ಸೌತೆಕಾಯಿನ ತೊಗೊಂಡು ಸಿಪ್ಪೆನ ತೆಗೆದು ಈ ರೀತಿ ಪೀಸಸ್ಗಳನ್ನಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆಗೆ ಅರ್ಧ ಚಮಚ ಆಗುವಷ್ಟು ಎಳ್ಳು, 1/4 ಚಮಚ ಆಗುವಷ್ಟು ಜೀರಿಗೆ, ಒಂದು ಚಿಕ್ಕ ಹಸಿಮೆಣಸಿನ ಚೂರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಚಮಚ ಎಣ್ಣೆ ಸಾಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಸೇರಿಸಿ ಒಂದು ಸಲ ರುಬ್ಕೊಂಡು ನಂತರ ಇದಕ್ಕೆ ಫ್ರೆಶ್ ಕಾಯಿ ತುರಿ 1 ಬೌಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಕಾಯಿ ತುರಿನ ಫ್ರೆಶ್ ಆಗಿರುವಂಥದ್ದನ್ನು ತೊಗೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಒಂದು ಪಾತ್ರೆಗೆ ಹಾಕಿಬಿಟ್ಟು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ತೆಳುವಾಗಿಯೇ ಇದ್ದರೆ ಚೆನ್ನಾಗಿರುತ್ತೆ ತಂಬಳಿಗಳೆಲ್ಲ. ನಂತರ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಹುಳಿಯಾಗಿರುವಂಥದ್ದೆಲ್ಲ, ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ, ಅದನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ನಂತರ 1 ಚಮಚ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಸಾಸಿವೆ, ಚಿಟಿಕೆ ಇಂಗನ್ನು ಸೇರಿಸ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಈ ಬೇಸಿಗೆನಲ್ಲಿ ಟೇಸ್ಟಿಯಾಗಿರುತ್ತೆ. ಒಂದು 4 ಕರಿಬೇವಿನ ಎಲೆ, ಹಾಗೆ 1-2 ಚೂರು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಣ ಮೆಣಸಿನಕಾಯಿನ ಹಾಕಿಬಿಟ್ಟು ಸಾಸಿವೆ ಚಟಪಟ ಆದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತಂಬಳಿಗೆ ಇದನ್ನು ಹಾಕ್ಕೊಂಡ್ರೆ ತಂಬಳಿ ರೆಡಿ ಆಗಿಬಿಡುತ್ತೆ. ತುಂಬ ಬೇಗ ರೆಡಿ ಮಾಡಿಕೊಡ್ಬಹುದು ಈ ತಂಬಳಿನ. ಈ ಬಿರು ಬೇಸಿಗೆನಲ್ಲಿ ಈ ರೀತಿ ತಂಪಾದ ಒಂದು ತಂಬಳಿ ಒಂದಿದ್ದರೆ ಸಾಕಾಗತ್ತೆ. ಚೆನ್ನಾಗಿ ಊಟನ ಮಾಡ್ಬೋದು. ಬಿಸಿ ಬಿಸಿಯಾಗಿರುವಂತಹ ಐಟಮ್ಗಳನ್ನೆಲ್ಲ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಈಗ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಹಾಗೂ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೇಸಿಗೆನಲ್ಲಿ ಈ ಸೌತೆಕಾಯಿ ತಂಬಳಿನ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪನ್ನು ಕೊಡುತ್ತೆ. ನನ್ನ ಚಾನಲ್ನಲ್ಲಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಕೆಲವೊಂದು ರೆಸಿಪೀಸ್ಗಳೆಲ್ಲ ಇದೆ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.